ಈ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಹೊಸ ಶಾಕ್. ಪ್ರಯಾಣಿಕರ ಸುರಕ್ಷತೆಗೆ ಸಾರಿಗೆ ಇಲಾಖೆ ಹೊಸ ಕ್ರಮ. ಹೊಸ ನಿಯಮದಿಂದ ಅಕ್ರಮಕ್ಕೆ ಕಡಿವಾಣ. ಬೆಂಗಳೂರು ನಗರದಲ್ಲಿ ಸಂಚರಿಸುವ ಎಲೆಕ್ಟ್ರಿಕ್ ಆಟೋ ಚಾಲಕರಿಗೆ ಇನ್ನು ಮುಂದೆ ಹೊಸ ನಿಯಮ ಅನಿವಾರ್ಯವಾಗಿದೆ. ಇದುವರೆಗೆ ಪರ್ಮಿಟ್ ಇಲ್ಲದೆ ರಸ್ತೆಗಿಳಿಯುತ್ತಿದ್ದ ಸಾವಿರಾರು ಈ ಆಟೋಗಳಿಗೆ ಈಗ ಸಾರಿಗೆ ಇಲಾಖೆ ಬ್ರೇಕ್ ಹಾಕಿದೆ. ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ಆಟೋಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಸಾರಿಗೆ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಇನ್ಮುಂದೆ ನಗರದಲ್ಲಿ ಸಂಚರಿಸುವ ಪ್ರತಿಯೊಂದು ಎಲೆಕ್ಟ್ರಿಕ್ ಆಟೋಗೂ ಪರ್ಮಿಟ್ ಕಡ್ಡಾಯವಾಗಿದೆ. ಇದುವರೆಗೆ ಸಿಎನ್ಜಿ, ಎಲ್ಪಿಜಿ ಇವುಗಳಿಗೆ ಮಾತ್ರ ಪರ್ಮಿಟ್ ಕಡ್ಡಾಯವಾಗಿತ್ತು. ಆದರೆ ಹೊಸ ಆದೇಶದೊಂದಿಗೆ ಎಲೆಕ್ಟ್ರಿಕ್ ಆಟೋಗಳಿಗೂ ಅದೇ ನಿಯಮದ ವ್ಯಾಪ್ತಿಗೆ ಬಂದಿವೆ. ಹೊಸದಾಗಿ ಎಲೆಕ್ಟ್ರಿಕ್ ಆಟೋ ಖರೀದಿಸಬೇಕಾದ್ರೆ ಚಾಲನಾ ಪರವಾನಗಿ ಜೊತೆಗೆ ಪರ್ಮಿಟ್ ಕಡ್ಡಾಯವಾಗಲಿದೆ. ಈ ನಿಯಮದ ಪ್ರಮುಖ ಉದ್ದೇಶ ಪ್ರಯಾಣಿಕರ ಸುರಕ್ಷತೆ. ಪರ್ಮಿಟ್ ಇಲ್ಲದ ವಾಹನ ಅಪಘಾತಕ್ಕೀಡಾದ್ರೆ ಇನ್ಸೂರೆನ್ಸ್ ಕ್ಲೈಮ್ ನಿರಾಕರಣೆಯಾಗುವ ಸಾಧ್ಯತೆ ಇದೆ. ಅಂದರೆ ಚಾಲಕ ಮತ್ತು ಪ್ರಯಾಣಿಕರಿಗೆ ಪರಿಹಾರ ಸಿಗದೆ ಸಂಕಷ್ಟ ಎದುರಾಗಬಹುದು. ಇದೇ ಕಾರಣಕ್ಕೆ ಕಾನೂನುಬದ್ಧವಾಗಿ ಎಲ್ಲಾ ಎಲೆಕ್ಟ್ರಿಕ್ ಆಟೋಗಳನ್ನು ಪರ್ಮಿಟ್ ವ್ಯಾಪ್ತಿಗೆ ತರಲು ಸಾರಿಗೆ ಇಲಾಖೆ ಮುಂದಾಗಿದೆ. ಸಾಮಾನ್ಯ ಆಟೋಗಳಿಗೆ ಪರ್ಮಿಟ್ ಪಡೆಯಲು ಶುಲ್ಕ ಪಾವತಿಸಬೇಕಾಗುತ್ತದೆ. ಆದರೆ ಪರಿಸರ ಸ್ನೇಹಿ ವಾಹನಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಎಲೆಕ್ಟ್ರಿಕ್ ಆಟೋಗಳಿಗೆ ಪರ್ಮಿಟ್ ಸಂಪೂರ್ಣ ಉಚಿತವಾಗಿ ನೀಡಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಪರ್ಮಿಟ್ ಕಡ್ಡಾಯಗೊಳಿಸುವುದರಿಂದ ವಾಹನಗಳ ನೋಂದಣಿ, ಚಾಲಕರ ಮಾಹಿತಿ ಹಾಗೂ ಕಾನೂನು ಪಾಲನೆಗೆ ಹೆಚ್ಚಿನ ಪಾರದರ್ಶಕತೆ ಬರಲಿದೆ ಎಂದು ಇಲಾಖೆ ವಿಶ್ವಾಸ ವ್ಯಕ್ತಪಡಿಸಿದೆ. ಜೊತೆಗೆ ಪ್ರಯಾಣಿಕರ ಸುರಕ್ಷತೆಗೂ ಇದು ನೆರವಾಗಲಿದೆ ಎನ್ನಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಸರ್ಕಾರ ಒಂದು ಕಡೆ ಉತ್ತೇಜಿಸುತ್ತಿದ್ದರೂ ಕಾನೂನು ಪಾಲನೆಯೂ ಅಷ್ಟೇ ಮುಖ್ಯ ಎಂಬ ಸಂದೇಶವನ್ನು ಸಾರಿಗೆ ಇಲಾಖೆ ಈ ನಿರ್ಧಾರದ ಮೂಲಕ ನೀಡಿದೆ. ಉಚಿತ ಪರ್ಮಿಟ್ ಸೌಲಭ್ಯದ ಜೊತೆಗೆ ಸುರಕ್ಷತೆ ಮತ್ತು ಪಾರದರ್ಶಕತೆಗೆ ಒತ್ತು ನೀಡಿರುವ ಈ ನಿಯಮ ಇವಿ ಆಟೋ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತದೆಯೇ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ.